ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನಿವತ್ತು ಮಸಾಲೆ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಕ್ಲಿ 2-3 ರೆಸಿಪಿನ ಪೋಸ್ಟ್ ಮಾಡ್ತಾ ಇರ್ತೀನಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇದಂತೂ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಬೆಳಗಿನ ಟೈಮ್ಗೆ ಏನಾದರೂ ಗಡಿಬಿಡಿಯಲ್ಲಿ ಏನಾದರೂ ಟಿಫನ್ ಮಾಡಬೇಕು ಅಂತ ಅನ್ಸಿದ್ರೆ ಈ ಚಪಾತಿನ ಟ್ರೈ ಮಾಡಿ. ಬನ್ನಿ ಇವಾಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಒಂದು ಬೌಲಿಗೆ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. 1-2 ಈರುಳ್ಳಿನ ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕಾಗತ್ತೆ. ಇವಾಗ ನಾನು ಒಂದು ಸೌತೆಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಆದಷ್ಟು ಈ ಥರ ತರಕಾರಿನ ತುಂಬ ಸಣ್ಣದಾಗಿನೇ ಅಂದರೆ ತುರ್ಕೊಳ್ಳೋದಕ್ಕಾಗಲಿ ಅಥವಾ ಹಚ್ಚೋದಕ್ಕಾಗಲಿ ತುಂಬ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು 2 ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಹಸಿಮೆಣಸಿಕಾಯಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೈಲೈಟ್ ಆಗಿರೋದು ಅಂತಂದ್ರೇ ಜೀರಿಗೆ ಅಂತಲೇ ಹೇಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನ ಫಸ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು. ಕೈಯಲ್ಲಿ ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೌತೆಕಾಯಲ್ಲಿ ನೀರಿರೋದು ಮತ್ತು ಕ್ಯಾರೆಟಲ್ಲಿ ನೀರಾಂಶ ಇರೋದೆಲ್ಲ ಈ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈ ಹಿಟ್ಟು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವಿ ಅದೇ ಥರನೇ ಕಲಿಸ್ಕೊಳ್ಬೇಕಾಗತ್ತೆ. ನನಗೆ ನೀರು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಈ ಚಪಾತಿನ ನೈಟ್ ಹೊತ್ತು ಕೂಡ ಮಾಡ್ಕೊಂಡು ತಿನ್ಬೋದು. ಮತ್ತು ಡಯೆಟಲ್ಲಿರೋರು ಮತ್ತು ಬಾಡಿ ಫಿಟ್ನೆಸ್ಗೆ ಅಂತ ಡಯೆಟ್ ಮಾಡ್ತಿರ್ತೀರಲ್ಲ, ಸೊ ಅವ್ರಿಗೂ ಕೂಡ ಈ ಚಪಾತಿ ತುಂಬಾ ಇಷ್ಟ ಆಗುತ್ತೆ. ಮತ್ತು ಎಲ್ದಿ ಕೂಡ ಚಿಕ್ಕ ಮಕ್ಕಳಿಗೆ ಈ ಥರ ತರಕಾರಿ ತಿನ್ನಲ್ಲ ಅಂತ ಅಂದಾಗ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತು ಕ್ಯಾರೆಟು ಇದೆಲ್ಲ ಸೇರಿಸಿರೋದ್ರಿಂದ ತುಂಬಾ ಎಲ್ದಿಗೆ ಒಳ್ಳೆಯದು. ಈ ಚಪಾತಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಮತ್ತು ಟೊಮೊಟೊ ಚಟ್ನಿ, ಮತ್ತು ಸಾಂಬಾರ್ಗೆ ಮತ್ತು ತರಕಾರಿ ಸಾಂಬಾರ್ಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಮಸಾಲೆ ಚಪಾತಿಗೆ ಹಸಿ ಆಲೂಗೆಡ್ಡೆನೂ ಕೂಡ ತುರಿದ್ಕೊಂಡು ಸೇರಿಸ್ಕೊಳ್ಬೋದು, ಅದು ಕೂಡ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಚಪಾತಿ ಗರಿಗರಿಯಾಗಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವೋ ಸೊ ಅದಕ್ಕೆ ನಾನು ಇಲ್ಲಿ ಕಲಸಿಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ. ಈ ಮಸಾಲೆ ಚಪಾತಿ ಹಿಟ್ಟನ್ನ 10 ನಿಮಿಷ ಅಥವಾ ಹಾಫ್ ಆನ್ ಅವರ್ ಬಿಡೋ ಅವಶ್ಯಕತೆ ಇಲ್ಲ. ಇವಾಗ ಚೆನ್ನಾಗಿ ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಿಮಗೆ ಈ ಚಪಾತಿನ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಬೋದು. ಅಂದರೆ ದೊಡ್ಡ ಸೈಜಲ್ಲಿ ಬೇಕಾದರೂ ಲಟ್ಟಿಸ್ಕೊಳ್ಬೋದು, ಅಥವಾ ಚಪಾತಿಗೆ ನಾರ್ಮಲ್ ಆಗಿ ಲಟ್ಟಿಸ್ಕೊತೀವಲ್ಲ ಆ ರೀತಿಯೂ ಕೂಡ ಲಟ್ಟಿಸ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಅಥವಾ ನಿಮಗೆ ಈ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಲಟ್ಟಿಸ್ಕೊಳ್ಬೋದು. ಇದನ್ನು ಚಪಾತಿ ಅಂತ ಅಲ್ಲ, ಬರೀ ರೊಟ್ಟಿ ರೀತಿಯೂ ಕೂಡ ತವದ ಮೇಲೆ ಹಾಕ್ಕೊಳ್ಬೋದು. ತವದ ಮೇಲೆ ರೊಟ್ಟಿನ ಹೇಗೆ ಲಟ್ಟಿಸ್ಕೊಳ್ತೀವೋ ಅಂದರೆ ಕೈಯಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ರೊಟ್ಟಿ ಥರನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಚಪಾತಿ ತೀರ ಕಲಿಸ್ಕೊಂಡಿರೋದ್ರಿಂದ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇವಾಗ ಲಟ್ಟಿಸ್ಕೊಂಡಿದ್ದಾಗಿದೆ. ನಾನು ಇಲ್ಲಿ ಹಂಚನ್ನ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಕುಕ್ಕಿಂಗ್ ಆಯಿಲ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಲಟ್ಟಿಸ್ಕೊಂಡಿರುವಂಥ ಹಿಟ್ಟನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡೂ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ನಾವು ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು, ಸೌತೆಕಾಯಿ ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಡಬಲ್ ಸೈಡು ತುಂಬ ಚೆನ್ನಾಗಿ ರೋಸ್ಟ್ನ ಮಾಡ್ಕೊಳ್ಬೇಕು. ಈ ಚಪಾತಿಗೆ ಅಥವಾ ಕುಕ್ಕಿಂಗ್ ಆಯಿಲ್ ಸ್ಕಿಪ್ ಮಾಡ್ತೀನಿ ಅಂದರೆ ಸ್ಕಿಪ್ ಮಾಡಿಕೊಂಡು ಬೆಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ. ಇದನ್ನು ತರಕಾರಿ ಚಪಾತಿ ಅಂತಲೂ ಹೇಳ್ಬೋದು. ನಿಮಗೆ ಯಾವುದು ತರಕಾರಿ ಇಷ್ಟ ಆಗುತ್ತೋ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ತುರ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತೋರಿಸಿರೋದು ಒಂದು 5-6 ಐಟಮ್ ಹಾಕ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಇವಾಗ 2 ಸೈಡು ಕೂಡ ಎಷ್ಟು ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಈ ರೀತಿ ಮಾಡಿಕೊಂಡ್ರೆ ಹಾಗೆ ಕೂಡ ತಿನ್ಬೋದು. ಇದಕ್ಕೆ ಸಾಂಬಾರು ಕೂಡ ಬೇಡ ಅಥವಾ ಚಟ್ನಿನೂ ಕೂಡ ಬೇಡ, ಡೈರೆಕ್ಟು ಬರೀ ಈ ಚಪಾತಿನ ಹಾಗೆ ತಿನ್ಬೋದು.
ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಇನ್ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದೆ ಬರೋ ವಿಡಿಯೋದಲ್ಲಿ ಕೂಡ ಆ ವಿಡಿಯೋನ ನಿಮಗೋಸ್ಕರ ತೋರಿಸ್ತೀನಿ. ನೋಡಿ, ಇದು ಎರಡನೇ ಚಪಾತಿ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ತುಂಬ ಸಾಫ್ಟ್ ಆಗಿದೆ. ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಏನಾದ್ರು ಇದ್ದರೆ ಈ ಚಪಾತಿಗೆ ಅಥವಾ ಜಾಮ್ನ ಹಾಕ್ಕೊಟ್ರೆ ತುಂಬಾ ಟೇಸ್ಟಾಗಿರುತ್ತೆ ಅಂತ ಹೇಳಿ ಒಂದು ಚಪಾತಿ ಜೊತೆಗೆ 2 ಚಪಾತಿನ ತಿಂತಾರೆ. ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಫುಡ್ ಕೂಡ. ಈಗ ನೋಡಿ, ಆಲ್ರೆಡಿ ಎಲ್ಲ ಚಪಾತಿನ ಲಟ್ಟಿಸ್ಕೊಂಡು ನಾನು ಇಷ್ಟನ್ನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ನಾನು ಕಲಿಸಿರೋ ಹಿಟ್ಟಿಗೆ ಎಷ್ಟು ಚಪಾತಿ ಆಗಿದೆ ಅಂತ, ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ ನೋಡೋದಕ್ಕೆ. ಇದೇ ಥರ ನೀವು ಕೂಡ ತುಂಬ ಹೊತ್ತು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇದೇ ರೀತಿ ಚಪಾತಿ ನಿಮ್ಮ ಮನೇಲೂ ಕೂಡ ರೆಡಿ ಆಗುತ್ತೆ. ಈ ಚಪಾತಿಗೆ ನಾನು ಸರ್ವ್ ಮಾಡಿಕೊಂಡು ಕಾಂಬಿನೇಷನ್ ಆಗಿ ತರಕಾರಿ ಸಾಂಬಾರು ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.